ಸೊ ಇಂತಹ ಜೀವನದಲ್ಲಿ ಯಾತ್ರೆಯನ್ನು ಕೈಗೊಳ್ಳುವಂಥವರಿಗೆ, ಟ್ರಾವೆಲ್ ಮಾಡುವಂಥವರಿಗೆ, ಮತ್ತು ವಿಶೇಷವಾಗಿ ನಾವು ಟ್ರಾವೆಲ್ ಮಾಡಿಕೊಂಡು ಬೇರೆ ಬೇರೆ ಊರುಗಳಿಗೆ ಹೋಗ್ತೇನೆ ಮತ್ತು ಬೇರೆ ಕಾರ್ಯಗಳಿಗೆ ಹೋಗ್ತೇನೆ ಮತ್ತು ಯಾತ್ರೆಯಲ್ಲಿ ನನಗೆ ತೊಂದರೆ ಆಗ್ಬಾರ್ದು, ಕೇದಾರ್ನಾಥ್ ಯಾತ್ರೆ ಪ್ರಾರಂಭ ಆಗ್ತದೆ, ಬದ್ರಿನಾಥ್ ಯಾತ್ರೆ ಪ್ರಾರಂಭ ಆಗ್ತದೆ ಮತ್ತು ಋಷಿಕೇಶ, ಚಾರ್ಧಾಮ, ಈ ಎಲ್ಲ ಯಾತ್ರೆಗಳಿಗೆ ನಾವು ವಿಶೇಷವಾಗಿ ತೆರಳುತ್ತಾ ಇದ್ದೇವೆ. ಸೊ ಈ ಯಾತ್ರೆಯಲ್ಲಿ ನಿರ್ಭಯತೆ ಇರಬೇಕು ನಮಗೆ ಅಂತನ್ನುವರಿಗೆ. ಮತ್ತು ಕಾರ್ಯದೊಳಗೆ ಜಯ ಅಂಥೇಳಿ ಬಂದಾಗ ಯಾವ ಕಾರ್ಯದೊಳಗೆ ಜಯ ಬೇಕು? ಎಲ್ಲ ಕಾರ್ಯದೊಳಗೂ ಜಯ ಬೇಕು. ಒಂದು ಸಣ್ಣ ನಾವು ಹೊರಗಡೆಗೆ ಹೋಗಿ ಹಾಲು ತೆಗೆದುಕೊಂಡು ಬರ್ತೇವೆ ಅಂತನ್ನುವಂತಹ ಕಾರ್ಯದಿಂದ ಹಿಡಿದುಕೊಂಡು ನಾವು ದೊಡ್ಡ ದೊಡ್ಡ ನಮ್ಮ ಕೆಲಸ ಕಾರ್ಯಗಳಿಗೆ ಹೋಗ್ತೇವೆ ಅಂತನ್ನುವರೆಗೂ ಕೂಡ ಕಾರ್ಯದಲ್ಲಿ ಜಯ ಅಂತನ್ನೋದೇನಿದೆ, ಈ ಕಾರ್ಯದಲ್ಲಿ ಜಯ ಸಿಗುವಂಥದ್ದು. ಸೊ ಅದಕ್ಕೆ ಸಣ್ಣ ಕಾರ್ಯಗಳಿಂದ ಹಿಡಿದುಕೊಂಡು ದೊಡ್ಡ ಕಾರ್ಯದವರೆಗೂ ಆಗುವಂತಹ ಜಯದ ರೂಪವಾಗಿರ್ತಕ್ಕಂತಹ ಈ ಒಂದು ಸ್ತೋತ್ರವನ್ನು ಇವತ್ತಿನ ದಿವಸ ನಿಮಗೆ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಮಾರುತಿ ಸ್ತೋತ್ರ ಅಂತ. ಸೊ ಇದು ಆನಂದ ರಾಮಾಯಣದಲ್ಲಿ ಬರ್ತದೆ. ಆನಂದ ರಾಮಾಯಣದಲ್ಲಿ ಬರುವಂತಹ ಮಾರುತಿ ಸ್ತೋತ್ರವನ್ನು ನಿಮಗೆ ಇವತ್ತಿನ ದಿವಸ ತಿಳಿಸ್ಕೊಡ್ತಾ ಇದ್ದೇನೆ. ಅವಶ್ಯವಾಗಿ ಇದನ್ನು ಗಮನ ಇಟ್ಟು ಕೇಳ್ರಿ. ಇದನ್ನು ಪಠನೆ ಮಾಡೋದ್ರಿಂದ ಏನೇನು ಫಲ ಅಂತಾಯಿತು? ದುಸ್ವಪ್ನ ನಾಶ, ಯಾತ್ರೆಯಲ್ಲಿ ನಿರ್ಭಯತೆ, ಕಾರ್ಯದಲ್ಲಿ ಜಯ. ಸೊ ಇದಿಷ್ಟೂ ಕೂಡ ನಮಗೆ ಸಿಗುವಂಥದ್ದು ಮಾರುತಿ ಸ್ತೋತ್ರದ ಪಾರಾಯಣದಿಂದ. ಹನುಮಾನ್ ಅಂಜನಿ ಸೂನು ವಾಯುಪುತ್ರೋ ಮಹಾಬಲ ರಾಮೇಷ್ಠ ಫಲ್ಗುಣ ಸಖ ಪಿಂಗಾಕ್ಷೋ ಅಮಿತ ವಿಕ್ರಮ ಉದಧಿಕ್ರಮಣಶ್ಚೈವ ಸೀತಾಶೋಕ ವಿನಾಶನಃ ಲಕ್ಷ್ಮಣ ಪ್ರಾಣದಾತಾ ಚ ದಶಗ್ರೀವಸ್ಯ ದರ್ಪಃ. ಸೊ ಹನುಮಾನ್ ಅಂಜನಾಸೂನು. ಸೊ ಈ ಶ್ಲೋಕ ಎಷ್ಟು ವಿಶೇಷವಾಗಿದೆ ಅಂತಂತಂದರೆ, ಹನುಮಾನ್ ಅಂಜನಾಸೂನು, ಅಂಜನಾದೇವಿಯ ಮಗನಾಗಿರ್ತಕ್ಕಂತಹ ಹನುಮಾನ್, ಆಂಜನೇಯ. ತಾಯಿಯನ್ನು ಹೇಳಿಕೊಂಡು ಯಾವ ದೇವತೆಯ ವರ್ಣನೆಯನ್ನು ಮಾಡ್ತಾರೆ, ತಾಯಿಯ ಜೊತೆಗೆ ವಿಶೇಷವಾದಂತಹ ಬಾಂಧವ್ಯ. ಅದಕ್ಕೆ ವೇದಗಳು ಪ್ರಾರಂಭ ಆಗ್ತಿರ್ಬೇಕಾದ್ರೆ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ, ಸರ್ವೇಭ್ಯೋ ದೇವೇಭ್ಯೋ ನಮಃ. ತಾಯಿಯಿಂದಲೇ ಪ್ರಾರಂಭ ಆಯಿತು. ಸೊ ಎಲ್ಲರಲ್ಲಿಯೂ ದೇವರನ್ನು ಕಾಣುವಂತನೋಕ್ಕಿಂತ ಮೊದಲಿಗೆ ಮೊಟ್ಟ ಮೊದಲು ದೇವರು ನಿನಗೆ ಯಾರು ಅಂತಂದರೆ ಅದು ತಾಯಿ. ಸೊ ಅದಕ್ಕೆ ಇಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ, ಹನುಮಾನ್ ಅಂಜನಾಸೂನು, ಅಂಜನಾ ಪುತ್ರನ ಮಗನಾಗಿರ್ತಿಕ್ಕಿದೆಯ. ಮತ್ತೇನಪ್ಪ ಅಂತಂತಂದ್ರೆ ವಾಯುಪುತ್ರೋ ಮಹಾಬಲಃ, ವಾಯುವಿಗೆ ಮಗನಾಗಿದ್ದೀಯಾ. ಸೊ ವಾಯುವಿಗೆ ಮಗನಾಗಿ ಹುಟ್ಟಿದಂತಹ, ಅಂಜನಾದೇವಿಗೆ ಮಗನಾಗಿ ಹುಟ್ಟಿದಂತಹ ಮಹಾಬಲಶಾಲಿಯಾಗಿರ್ತಕ್ಕಂಥ ಹನುಮಂತ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ. ಏನಂತ ಪ್ರಾರ್ಥನೆ ಮಾಡ್ತೇನೆ? ರಾಮೇಷ್ಟಃ. ರಾಮೇಷ್ಟಃ ನೋಡ್ರಿ, ಹನುಮಂತ ದೇವರಿಗೆ ಎರಡು ಕಡೆಗೆ ಸೆಂಟಿಮೆಂಟ್ ಭಾಳ. ಒಂದು ತಾಯಿಯ ಕಡೆಗೆ, ತಾಯಿಗಿಂತ ಒಂದು ಪಕ್ಷ ಹೆಚ್ಚಿಗೆ ರಾಮನ ಕಡೆಗೆ. ಭಗವಂತನಲ್ಲಿ ಭಕ್ತಿ ಅಂತನ್ನೋದು ಕಲಿಬೇಕು ಅಂತಂದರೆ ನಾವು ಹನುಮಂತ ದೇವರಲ್ಲಿ ಕಲಿಬೇಕು. ಅವ್ರ ಹಂಗೆ ಯಾರೂ ಕೂಡ ಭಕ್ತಿ ಮಾಡಲಿಕ್ಕೆ ಸಾಧ್ಯವಿಲ್ಲ. ನಾವೆಲ್ಲರೂ ಕೂಡ ಸುಮ್ಮನೆ ನಾಮಕೆ ವಾಸ್ತೆ ಇದ್ದೇವೆ. ಆದರೆ ಹನುಮಂತ ದೇವರ ಸ್ಮರಣೆ ಹೆಂಗಂತಂದ್ರೆ ಇದು ಕಾಮಕೆ ವಾಸ್ತೆ. ಕೆಲಸ ಆಗಬೇಕು ಅಂದ್ರೆ ಹನುಮಂತ ದೇವರನ್ನ ಹಿಡಿಬೇಕು. ಈ ದೇಹದ ಒಳಗಡೆಗೆ ವಾಯುವಿನ ರೂಪದೊಳಗೆ ಸಂಚಾರವನ್ನು ಮಾಡ್ತಾ ವಿಶೇಷವಾಗಿ ನಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು ಹನುಮಂತ ದೇವರೇ. ವಾಯು ಸಂಚಾರ ಯಾವಾಗ ಬಂದಾಗ್ತದೆ ಆವಾಗ ನಮ್ಮ ಜೀವನ ಮುಗಿತದೆ ಅಂತ ಅರ್ಥ. ಸೊ ಅದಕ್ಕೆ ಇಲ್ಲಿ ಹೇಳ್ತಾರೆ ಏನು? ರಾಮೇಷ್ಟಃ ಫಲ್ಗುಣ ಸಖಃ. ಸೊ ಫಾಲ್ಗುಣ ಸಖ ಯಾರು? ಆ ಲಕ್ಷ್ಮಣ. ಸೊ ಫಾಲ್ಗುಣ ಸಖ. ಸೊ ಪಿಂಗಾಕ್ಷೋ ಅಮಿತ ವಿಕ್ರಮ. ನೀನು ಏನಪ್ಪ ಅಂತಂತಂದ್ರೆ ಅಮಿತ ವಿಕ್ರಮನಾಗಿ ಬೆಳೆದೆ. ಹೆಂಗೆ ಅಮಿತ ವಿಕ್ರಮನಾಗಿ ಬೆಳೆದೆ ಅಂತಂತಂದ್ರೆ ನಿನಗೆ ನಿನ್ನ ಒಂದು ಬಲದ ಒಂದು ತಾಕತ್ತೇನದ ಅಂತ ನಿನಗೆ ಗೊತ್ತಿದ್ದಿಲ್ಲ. ಯಾವಾಗ ಜಾಂಬುವಂತ ತಮಗೆ ತಿಳಿಸಿದರು ಏನಂತ, ನೀನು ಇಷ್ಟು ದೂರ ಯೋಜನ ನೀನು ಹಾರುಬಲ್ಲೆ ಅಂಥೇಳಿ. ಅಮಿತ ವಿಕ್ರಮನಾಗಿ ನೀನು ಬೆಳೆದು ಸಮುದ್ರವನ್ನು ದಾಟಿದಿ. ಉದಧಿಕ್ರಮಣಶ್ಚೈವ. ನೋಡ್ರಿ, ಇಡೀ ರಾಮಾಯಣ ಬಂತು. ರಾಮಾಯಣದೊಳಗೆ ಹನುಮಂತ ದೇವರ ಪಾತ್ರ ಬಂತು. ಸೊ ಉದಧಿಕ್ರಮಣಶ್ಚೈವ. ಸೊ ಆ ಒಂದು ಸಮುದ್ರವನ್ನು ನೀನು ಕ್ರಮಣ ಮಾಡಿದಿ, ಅದನ್ನು ದಾಟಿದಿ. ಸೀತಾ ಶೋಕ ವಿನಾಶನಃ. ಸೀತೆಯ ಶೋಕವನ್ನು ನಾಶ ಮಾಡಿದಿ. ಲಕ್ಷ್ಮಣ ಪ್ರಾಣದಾತಾಚ. ಲಕ್ಷ್ಮಣನಿಗೆ ನೀನು ಏನು ಮಾಡಿದಿ ಅಂತಂತಂದ್ರೆ ಪ್ರಾಣದಾತಾಚ. ನೀನು ಲಕ್ಷ್ಮಣನಿಗೆ ವಿಶೇಷವಾಗಿ ಪ್ರಾಣವನ್ನು ಕೊಟ್ಟಿ. ದಶಗ್ರೀವಸ್ಯ ದರ್ಪಃ. ರಾಮಾಯಣದೊಳಗೆ ರಾವಣ 2 ಬಾರಿ ಸೋತಿದ್ದಾನೆ. 2 ಬಾರಿ ಸೋತಿದ್ದಾನೆ. ಯಾಕೆ 2 ಬಾರಿ ಸೋತಿದ್ದಾನೆ ಅಂತಂತಂದ್ರೆ ಮೊಟ್ಟ ಮೊದಲನೇ ಸೋಲು ಅವನಿಗಾಗಿದ್ದೇ ಭಕ್ತನಿಂದ, ಆಮೇಲೆ ಭಗವಂತನಿಂದ ಅವನು ಸಂಹಾರ ಆಯಿತು. ಆದರೆ ಸೋಲಾಗಿದ್ದು ಎದರಿಂದ ಅಂತಂತಂದರೆ ಭಕ್ತನಿಂದ ಅವನ ಸೋಲು. ಯಾರು? ರಾಮ ಭಕ್ತ. ರಾಮ ಭಕ್ತ ಯಾರು? ಹನುಮಂತ. ಸೊ ಆ ಹನುಮಂತ ದೇವರಿಂದ ಮೊಟ್ಟ
ಮೊದಲ ಸೋಲು. ತದನಂತರದಲ್ಲಿ ಆದಂತಹ ಸೋಲು ಯಾವುದು ಅಂತಂತಂದರೆ ಅದು ಭಗವಂತನಿಂದ ಆದಂತಹ ಒಂದು ಮುಕ್ತಿ ಅಷ್ಟೇ. ಸೊ ಅದಕ್ಕೆ ಸೋಲು ಅಂತ ಹೇಳಿ ಬಂದಾಗ ಅದಕ್ಕೆ ಹೇಳ್ತಾರೆ, ದರ್ಪ ಮುರಿದ್ರೆ ಒಂದು ಸರಿ ಜೀವ ಹೋದಂಗೆ. ಅವನ ದರ್ಪ ಮುರಿತು ಅಂತಂತಂದ್ರೆ ನಾವು ಹೇಳ್ತಿರ್ತೇವೆ, ಏನಾಕಾಗಲಿ ರೀ ಅವ್ನು ಸೊಕ್ಕು ಮುರಿಬೇಕು ಅಂತ ಹೇಳ್ತೇವೆ. ಸೊಕ್ಕು ಮುರಿಯೋದು ಅಂತಂದ್ರೆ ಏನರ್ಥ? ಅವನ ದರ್ಪವನ್ನು ಮುರಿಯೋದು. ಆ ದರ್ಪವನ್ನು ಮುರಿದಂತಹ ಭಗವಂತ ಶ್ರೀರಾಮನಾದರೆ ಅಲ್ಲಿ ವಿಶೇಷವಾಗಿ ಆ ದರ್ಪವನ್ನು ಮುರಿಲಿಕ್ಕೆ ಪ್ರಾರಂಭ ಮಾಡಿದವನು ಹನುಮಂತ ದೇವರ ಒಂದು ಸೇವಾ ಮನೋಭಾವ. ಸೊ ಅದಕ್ಕೆ ಹನುಮಂತ ದೇವರು ರಾಮನ ಸೇವೆ ಅಂತ ಅಂದ್ಕೊಂಡು ರಾಮನ ಸೇವೆ ಅಂತ ಅಂದ್ಕೊಂಡು ದರ್ಪವನ್ನು ಮುರಿದ್ರು. ಯಾರ ದರ್ಪವನ್ನು ಮುರಿದ್ರು ಅಂತಂತಂದ್ರೆ ರಾವಣನ ದರ್ಪವನ್ನು ಮುಗಿದ್ರು. ಅದಕ್ಕೆ ಲಕ್ಷ್ಮಣ ಪ್ರಾಣದಾತಾಚ ದಶಗ್ರೀವಸ್ಯ ದರ್ಪ. ಸೊ ಈ ರೀತಿಯಾಗಿ ಈ ಮಾರುತಿ ಸ್ತೋತ್ರ ಆನಂದ ರಾಮಾಯಣದೊಳಗೆ ಬರುವಂಥದ್ದು.